ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಅಂತ ಸವ್ಯಸಾಚಿ ಬಂದಿದ್ದೀನಿ. ಯದ್ ಭಾವಂ ತದ್ ಭವತಿ. ನೀನು ಯಾವ ರೀತಿ ಯೋಚಿಸ್ತೀರಾ ಅದೇ ರೀತಿ ಆಗ್ತೀರಾ. ಪ್ರಪಂಚದಲ್ಲಿ ತುಂಬಾ ಜನ ಅವರದೇ ಆದ ಕತ್ಲ ಕೋಣೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ತನ್ನ ಕೈಲಿ ಆಗಲ್ಲ ಅಂತ ಭಯ ಪಡ್ತಾರೆ. ಹೌದು, ಕತ್ಲು ಕೋಣೆ ಮತ್ತು ಭಯ ಅವೆರಡು ಕೂಡ ಒಂದೇ. ನಮ್ಮನ್ನ ಒಂದು ಹೆಜ್ಜೆ ಮುಂದೆ ಹಾಕೋದಕ್ಕೆ ಬಿಡಲ್ಲ. ಈ ಕಥೆನ ಸಂಪೂರ್ಣವಾಗಿ ಕೇಳಿ ನಿಮ್ಮ ಭಯ ನಿಜಕ್ಕೂ ಹೊರಟೋಗುತ್ತೆ. ಒಂದು ಊರು, ಅಲ್ಲಿ ಒಬ್ಬ ರೈತ ಇದ್ದ. ಅವನಿಗೆ ಪರೋಪಕಾರ ಮಾಡೋ ಗುಣ ಇತ್ತು. ಒಂದು ದಿನ ತನ್ನ ಜಮೀನಿನ ಪಕ್ಕದಲ್ಲಿ ನೆರಳಿಗಾಗಿ ಮರ ಬೆಳೆಸ್ಕೋಬೇಕು ಅಂತ ಅನ್ಕೊಂತಾನೆ. ಅದಕ್ಕಾಗಿ ಮಾರ್ಕೆಟಿನಿಂದ ಒಳ್ಳೆ ಕ್ವಾಲಿಟಿ ಬೀಜವನ್ನು ಕೂಡ ತಗೊಬಂದಿರ್ತಾನೆ. ತಂದ 2 ಬೀಜವನ್ನ ಅಕ್ಕಪಕ್ಕದಲ್ಲಿ ನೆಡ್ತಾನೆ. ಫಲವತ್ತಾಗಿ ಬರಲಿ ಅಂತ ಗೊಬ್ಬರವನ್ನ ಹಾಕ್ತಾನೆ. ತುಂಬಾ ಕೇರ್ ಕೂಡ ಮಾಡ್ತಾನೆ. ಆ 2 ಬೀಜದಲ್ಲಿ ಒಂದು ಬೀಜ ನಾನು ಬೆಳೆದು ಹೊರಗಡೆ ಹೋದರೆ ಬಿರುಗಾಳಿ ಮಳೆಗೆ ಸಿಲುಕ್ಬೇಕಾಗತ್ತೆ ಅಂತ ಒಳಗಡೆನೆ ಇರುತ್ತೆ. ಅದಕ್ಕೆ ಭಯ. ಆದ್ರೆ ಇನ್ನೊಂದು ಬೀಜ ತುಂಬಾ ಉತ್ಸುಕತೆಯಿಂದ ಹೊರ ಪ್ರಪಂಚನ ನೋಡ್ಬೇಕು ಅಂತ ಮೊಳಕೆ ಹಿಡಿದು ಹೊರಗಡೆ ಬರುತ್ತೆ. ಅದಕ್ಕೆ ಹೊರ ಪ್ರಪಂಚದ ಅಡೆತಡೆಗಳ ಬಗ್ಗೆ ಅರಿವಿತ್ತ ಗೊತ್ತಿಲ್ಲ. ಬಟ್ ಅದು ಉತ್ಸಾಹಿಯಾಗಿತ್ತು. ಹೊರಗಡೆ ಬಂತು. ಚಿಗುರಾಗಿ ಹೊರಗಡೆ ಬಂದು ಮಳೆ, ಗಾಳಿ, ಬಿಸಿಲು ಏನೇ ಆದ್ರೂ ಕೂಡ ತಡೆದು ಬೆಳೆಯೋದಕ್ಕೆ ಸಿದ್ಧವಾಗಿತ್ತು. ಎಲ್ಲ ಕಷ್ಟವನ್ನ ತಡ್ಕೊಂತು ಸಾಧಿಸ್ಬೇಕು ಅಂತ ಅನ್ಕೊಂಡ್ರೆ ಯಾವ ಕಷ್ಟನೂ ಕೂಡ ದೊಡ್ಡದಲ್ಲ ಅಲ್ವಾ. ಅದು ಬೆಳೆದ್ ನಿಂತ ಮೇಲೆ ಸಾಮಾನ್ಯ ಮರವಾಗಿರ್ಲಿಲ್ಲ, ಆತ್ಮವಿಶ್ವಾಸದ ಗಣಿಯಾಗಿತ್ತು. ದಣಿದು ಬಂದವರಿಗೆ ನೆರಳಾಗಿತ್ತು. ಆ ಮರವೇ ಪಕ್ಷಿಗಳಿಗೆ ಗೂಡಾಗಿತ್ತು. ಅದರ ಹಣ್ಣುಗಳು ಆಹಾರವಾಗಿತ್ತು. ಅದರ ಸುತ್ತ ಚಂದ ಚಂದದ ಮಕ್ಕಳು ಆಟ ಆಡ್ತಾ ಇತ್ತು, ಖುಷಿ ಪಡ್ತಾ ಇತ್ತು. ಸಣ್ಣ ಬೀಜವಾಗಿ ಭೂಮಿಯಲ್ಲಿ ಬಿದ್ದು ದೊಡ್ಡ ಹೆಮ್ಮರವಾಗಿ ಬೆಳೆದು ಇಂದು ಊರಿಗೆ ಪರೋಪಕಾರಿಯಾಯಿತು. ಭಯವನ್ನ ಬಿಟ್ಟಾಗ ತನ್ನ ಜೀವನದ ಸಾರ್ಥಕತೆಯನ್ನ ಅದು ಸಾಧಿಸಿತು. ನಿಶ್ಶಬ್ದವಾಗಿ ತನ್ನ ನಿಲುವನ್ನು, ಇರುವಿಕೆಯನ್ನು ತೋರಿಸ್ತಾ ಮರ ಬೇರೆಯವರಿಗೆ ಪರೋಪಕಾರವನ್ನ ಮಾಡ್ತಾನೆ ಇತ್ತು. ಆದ್ರೆ ಭಯದಿಂದ ಒಳಗೆ ಇದ್ದ ಬೀಜ ಹಾಗೆಯೇ ಕೊಳೆತು ಹೋಯ್ತು. ಯಾರಿಗೂ ಉಪಯೋಗಕ್ಕೆ ಬಾರದಂತೆ ನಾಶವಾಗಿ ಹೋಯ್ತು. ಅದರ ಇರುವಿಕೆ ವ್ಯರ್ಥ ಅಲ್ವಾ. ಅದಕ್ಕೆ ನಿಮ್ಮ ಫಿಯರ್ ಎಂಬ ಕತ್ತಲೆಯ ಗೋಡೆಯನ್ನ ಒಡೆದು ಹೊರಗಡೆ ಬನ್ನಿ. ಭಯ ಬಿಡಬೇಕು, ಸಾಧಿಸ್ತೀನಿ ಅಂತ ಮುಂದೆ ನಡಿಬೇಕು. ಸೊ ನೋ ಫಿಯರ್, ಓನ್ಲಿ ಫೋಕಸ್. ಗೆಲ್ಲಬೇಕು, ಸಾಧಿಸಬೇಕು. ನನ್ನ ಮಾತನ್ನ ಕೇಳಿದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.